ಬೇಕಾಯ್ತು. ಅದ್ರಲ್ಲಿ ಆಗೋ ಡ್ಯಾಮೇಜ್ ನನಗೆ ಬೇಕಾ ಅಂತ. ಸರ್ ಡ್ಯಾಮೇಜ್ ಮಾಡ್ಕೊಂತಾರದೆ ಧ್ರುವಂತು. ಅಸಭ್ಯವಾಗಿ ಮಾತಾಡೋದು, ಅಸಭ್ಯವಾಗಿ ನಡ್ಕೊಂಡು ದಿಸ್ ಇಸ್ ವೆರಿ ರಾಂಗ್ ನಾನು ಸ್ಟೇಟ್ಮೆಂಟ್. ಹೇಳ್ತೀನಿ, ನಾನು ನೇರವಾಗಿ ಮಾತಾಡ್ತೀನಿ, ತಡ್ಕೋ ಈಗ. ನೀನ್ ತಡ್ಕೋ, ನೀನ್ ಇದನ್ನೆಲ್ಲ ನನ್ನ ಹತ್ರ ಮಾತಾಡಕ್ ಬರ್ಬೇಡ. ಇಲ್ಲಿ ಬೇರೆ ಪಣಾರಲ್ಲ, ಎಷ್ಟ್ರಲ್ಲಿ ಇರ್ಬೇಕು ಅಷ್ಟ್ರಲ್ಲಿ. ಹಲೋ ವೀಕ್ಷಕರೇ, ಹೇಗಿದ್ದೀರಾ? ಕಲರ್ಸ್ ಕನ್ನಡದವರು ಇವತ್ತಿನ ಕಿಚ್ಚನ ಪಂಚಾಯತಿಗೆ ಬಗ್ಗೆ 2 ಪ್ರೋಮೋವನ್ನು ಬಿಟ್ಟಿದ್ದಾರೆ. 11 ಗಂಟೆ ಒಂದು ಪ್ರೋಮೋ ಬಿಟ್ಟರು, ಇವಾಗ ಒಂದು ಜಸ್ಟ್ ಪ್ರೋಮೋ ಬಿಟ್ಟರು. ಬೆಳಗಿನ ಪ್ರೋಮೋದಲ್ಲಿ ಅಷ್ಟೇನು ಇಂಟ್ರೆಸ್ಟಿಂಗ್ ವಿಚಾರ ಅಂತ ಏನಿಲ್ಲ, ಬಟ್ ಒಂದು ಕ್ಲೂ ಬಿಟ್ಕೊಟ್ಟಿದ್ದಾರೆ. ಈ ವಾರದಲ್ಲಿ ಚರ್ಚೆ ನಡೆಯೋದು ಗಿಲ್ಲಿ ನಟ ರಕ್ಷಿತಾ ಮತ್ತು ರಘು ವಿಚಾರಕ್ಕಾಗಿ ಅಂತ. ಆಮೇಲೆ ರಘು ಸರ್ ಮತ್ತು ಅಶ್ವಿನಿ ಮೇಡಮ್ ಅವರ ವಿಚಾರಕ್ಕಿಂತ. ಸೊ ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮೊದಲು ಏನು ಪ್ರೋಮೋ ಬಿಟ್ಟಿದ್ದಾರೆ ಅದನ್ನ ನೋಡ್ಕೊಂಡು ಬರೋಣ ಬನ್ನಿ. ಇಡೀ ವಾರ ಆಗಿರುವಂತ ಜಂಟಿಗಳ ವಾರಲ್ಲಿ ಏನೇ ಆದ್ರೂ ಒಂದಾಗಲ್ಲ ಅನ್ಕೊಂಡವರು ಒಟ್ಟಾಗ್ತಾರೆ. ಅದು ಗೋವಿತ್ ಅಶ್ವಿನಿ ಬೇರೆ ಆಗಲ್ಲ ಅಂತ ಅನ್ಕೊಂಡವರು ಟಾಸ್ಕ್ ಆಡುವಾಗ ಅವರು ನಿಮ್ಗಿಂತ ಜಾಸ್ತಿ ಎಫರ್ಟ್ ಹಾಕ್ತಾರೆ. ಅಮಾಯಕ ಅಲ್ಲಪ್ಪ ನೀನು. ದೂರ ಆಗಿ ಕಿತ್ತಾಡ್ಕೊಳ್ತಾರೆ. ವೀಕ್ಷಕರೇ, ನೋಡಿದ್ರಲ್ಲ ಪ್ರೊಮೋ ಹೇಗಿದೆ ಅಂತ ಹೇಳಿ. ಹತ್ತಿರ ಇದ್ದವರು ದೂರ ಆದ್ರು, ದೂರ ಆಗಿದ್ದವರು ಹತ್ತಿರ ಆದ್ರು ಅನ್ನೋ ರೀತಿಯಲ್ಲಿ ಕಿಚ್ಚ ಸುದೀಪ್ ಅವರು ಮಾತನ್ನ ಶುರು ಮಾಡ್ತಾರೆ. ಸೊ ಈ ದೂರ ಇದ್ದವರು ಹತ್ತಿರವಾದ್ರು ಅನ್ನೋದು ಅಶ್ವಿನಿ ಗೌಡ ಮತ್ತು ರಘು ಸರ್ ಬಗ್ಗೆ ಮಾತಾಡಿದ್ರೆ, ಹತ್ತಿರ ಇದ್ದವರು ದೂರ ಆಗ್ತಾರೆ ಅನ್ನೋದು ಗಿಲ್ಲಿ ನಟ ರಕ್ಷಿತಾ ಮತ್ತು ರಘು ಸರ್ ಅವರ ಬಗ್ಗೆ ಮಾತಾಡಿದ್ದಾರೆ ಅಂತ ಅನ್ಕೋತೀನಿ. ಯಾಕಂತ ಹೇಳಿದ್ರೆ ನಾಮಿನೇಷನ್ ಪ್ರಕ್ರಿಯೆಯನ್ನು ತೋರಿಸಿದ್ದಾರೆ ಅಲ್ಲಿ. ಸೊ ಈ ವಾರ ಬಹುಶಃ ಯಾರಿಗೆಲ್ಲ ಕ್ಲಾಸ್ ಸಿಗುತ್ತೆ ಗೊತ್ತಿಲ್ಲ. ಈ ವಾರ ತುಂಬಾ ಗಾಂಭೀರ್ಯದಿಂದ ಕ್ಲಾಸ್ ತೆಗೆದುಕೊಂಡಿಲ್ಲ ಅನ್ನೋದು ಈ ಪ್ರೊಮೋದಿಂದಲೇ ನಮ್ಗೆ ಅರ್ಥ ಆಗ್ತದೆ. ಬಟ್ ಯಾರು ಎಡವಿದ್ದಾರೆ, ಯಾರು ತಪ್ಪಿದೆ ಎನ್ನುವುದನ್ನ ಈ ಸಲ ಖಂಡಿತ ಚರ್ಚೆ ಮಾಡೇ ಮಾಡ್ತಾರೆ. ನನ್ಗನ್ಸೋದು ಈ ವಾರ ರಕ್ಷಿತಾ ಶೆಟ್ಟಿಯ 1-2 ವರ್ತನೆಗೆ ಕಿಚ್ಚ ಸುದೀಪ್ ಅವರು ಸಮರ್ಥನೆ ಕೇಳ್ತಾರೆ. ಅಂದ್ರೆ 2 ವರ್ತನೆಗೆ ಕಿಚ್ಚ ಸುದೀಪ್ ಅವರು ಕಾರಣಗಳನ್ನು ಕೇಳ್ತಾರೆ. ಈ ಸಲ ಆದ್ರೂ ರಕ್ಷಿತಾ ಶೆಟ್ಟಿ ಅವರು ತನ್ನ ಮನಸ್ಸಿನಲ್ಲಿ ಏನಿದೆ, ಯಾವ ವಿಚಾರವನ್ನ ಇಟ್ಕೊಂಡು ಅವರು ನಾಮಿನೇಟ್ ಮಾಡಿದ್ದಾರೆ, ಇನ್ನು ಧ್ರುವಂತ್ ಏನ್ ಮಾಡಿದ್ರು ಅನ್ನೋದನ್ನ ಅಲ್ಲಿ ಮನಸ್ಸು ಬಿಚ್ಚಿ ಮಾತಾಡ್ಬೇಕು. ಆ ರೀತಿ ಮಾತಾಡಿದಾಗ ಮಾತ್ರ ಅಲ್ಲಿ ಎದುರುಗಡೆ ಇದ್ದವರ ತಪ್ಪು ಏನು ಎಂದು ಅಲ್ಲಿ ವೀಕ್ಷಕರಿಗೂ ಅರ್ಥ ಆಗೋದು, ಕಿಚ್ಚ ಸುದೀಪ್ ಅವ್ರಿಗೂ ಅರ್ಥ ಆಗೋದು. ಇಲ್ಲ ನಾನು ಮೌನವಾಗಿರ್ತಾನೆ ಅಂತ ಹೇಳಿದ್ರೆ ಈ ವಾರ ಕೂಡ ರಕ್ಷಿತಾ ಶೆಟ್ಟಿ ಅವರು ತಪ್ಪಿತಸ್ಥರಾಗಿ ಕಾಣ್ತಾರೆ. ನಮ್ಗೆಲ್ಲ ಎಪಿಸೋಡ್ ನೋಡ್ತೀವಿ, ಇಲ್ಲ ಲೈವ್ ನೋಡ್ತೀವಿ, ನಮ್ಗೆ ಗೊತ್ತಿರುತ್ತೆ ಯಾರು ತಪ್ಪು ಯಾರು ಸರಿ ಅಂತ. ಅದರ ಫೈನಲ್ ಜಡ್ಜ್ಮೆಂಟ್ ಏನಿದೆ ಕಿಚ್ಚನ ಪಂಚಾಯತಿಗೆಯಲ್ಲಿ, ಅಲ್ಲಿ ನಾವು ಬಾಯಿ ಬಿಟ್ಟು ಮಾತಾಡಿದಾಗ ಮಾತ್ರ ಅದಕ್ಕೊಂದು ತೂಕ ಬರುವುದು. ಗಿಲ್ಲಿಯ ನಾಮಿನೇಷನ್ ವಿಚಾರಕ್ಕೆ ಮನಸ್ಸು ಬಿಚ್ಚಿ ಮಾತಾಡ್ತಾರೆ ಅನ್ನೋದು ನನಗೆ ಡೌಟ್ ಇದೆ. ಯಾಕೆಂತ ಹೇಳಿದ್ರೆ ಅದು ಕೆಲವೊಂದು ಹೇಗೆ ಹೇಳೋದು ಕಾಂಪ್ಲೆಕ್ಸ್ ಕಾರಣಗಳಲ್ವಾ. ಸೊ ಅದರಿಂದ ಅವ್ರು ಅಷ್ಟು ಈಸಿಯಾಗಿ ಬಿಟ್ಕೊಡ್ತಾರ ಕೊಡಲ್ವ ಗೊತ್ತಿಲ್ಲ. ಈಗ ರಘು ಸರ್ ಮತ್ತು ಅಭಿ ವಿಚಾರದಲ್ಲಿ ಹೇಗೆ ನಡೀತು ಅದೇ ರೀತಿ ನಡೀಬೋದು. ಆದರೆ ಧ್ರುವಂತ ವಿಚಾರಕ್ಕೆ ಮಾತ್ರ ಖಂಡಿತವಾಗಿಯೂ ರಕ್ಷಿತಾರವರು ಬಿಟ್ಟು ಕೊಡಲ್ಲ. ಅವ್ರು ಅಲ್ಲೇ ಮಾತಿಗೆ ಮಾತು ಕೊಟ್ಟು ಅದಕ್ಕೆ ಕ್ಲಾರಿಟಿ ಕೊಡ್ಬೋದು ಅನ್ನೋದು ನನ್ನ ಊಹೆ. ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನೊಂದು, ರಘು ಸರ್ ಮತ್ತು ಗಿಲ್ಲಿ ನಡುವೆ ಈ ವಾರದಲ್ಲಿ ತುಂಬಾನೇ ವ್ಯತ್ಯಾಸಗಳು ನಡೆದಿದೆ. ರಘು ಸರ್ ಮತ್ತು ಗಿಲ್ಲಿ ನಡುವೆ ರಕ್ಷಿತಾ ಶೆಟ್ಟಿ ನಾಮಿನೇಷನ್ ಮಾಡಿದ್ರು ಕೂಡ ನಂತರದ ದಿನಗಳಲ್ಲಿ ಇಲ್ಲ ನಂತರದ ಸಂದರ್ಭಗಳಲ್ಲಿ ಗಿಲ್ಲಿ ಜೊತೆ ಚೆನ್ನಾಗಿ ಇದ್ರು. ಆದ್ರೆ ರಘು ಸರ್ ಈ ವಾರ ಆ ರೀತಿ ಇರ್ಲಿಲ್ಲ. ಕೆಲವೊಂದಿಷ್ಟು ನೋವುಗಳಾಗಿದ್ಯಾ, ಇಲ್ಲ ಬೇರೆ ಏನಾದ್ರೂ ವೈಯಕ್ತಿಕವಾಗಿ ಗಿಲ್ಲಿಯ ತಮಾಷೆಯಿಂದ ನೋವಾಗಿದೆಯಾ ಗೊತ್ತಿಲ್ಲ. ನಿನ್ನೆ ಒಂದು ವಿಡಿಯೋ ವೈರಲ್ ಆಗಿತ್ತು. ರಘು ಸರಿಗೆ ರಕ್ಷಿತಾ ಶೆಟ್ಟಿ ಅವರು ಏನೋ ಒಂದು ಸ್ಪೆಷಲ್ ಚಪಾತಿ ಮಾಡಿಕೊಟ್ಟಿರ್ತಾರೆ. ಚಪಾತಿಯ ಒಂದು ಪೀಸ್ ಕೊಡಿ ಅಂತ ರಘು ಸರ್ ಹತ್ರ ಗಿಲ್ಲಿ ಪರಿಪರಿಯಾಗಿ ಬೇಡಿಕೊಳ್ತಾರೆ. ಆದ್ರೂ ಕೂಡ ರಘು ಸರ್ ಕೊಡಲ್ಲ. ಕೇಳುವಾಗಲ್ಲ, ನೀನ್ ದೂರ ಹೋಗು, ನಾನು ಕೊಡಲ್ಲ, ಅಲ್ಲಿ ಬೇಕಿದ್ರೆ ರಕ್ಷಿತಾ ಶೆಟ್ಟಿ ಹತ್ರ ಕೇಳು ಅಂತ ಹೇಳ್ತಾರೆ. ಆಗ ಗಿಲ್ಲಿ ನಟ ಎದ್ದು ಹೋಗ್ತಾರೆ, ರಕ್ಷಿತಾ ಶೆಟ್ಟಿ ಹತ್ರ ಹೇಳ್ತಾರೆ. ಸೊ ಅದೊಂಥರ ಆ ನೆನ್ನೆಯ ವಿಡಿಯೋ ಏನಿದೆ ತುಂಬಾನೇ ಮನಸ್ಸಿಗೆ ಬೇಜಾರಾಯ್ತು. ಯಾಕೆಂತ ಹೇಳಿದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲೇ ರಾಶಿಕಾ ಮತ್ತು ಸೂರಜ್ ಬರ್ತಾರೆ. ರಾಶಿಕಾ ಬಂದು ರಘು ಸರ್ ಅವರ ಬಟಲಿಗೆ ಕೈ ಹಾಕಿ ತಿಂತಾರೆ. ಅವಾಗ ಏನು ಹೇಳಲ್ಲ. ಸೊ ಯಾಕೆ ರಘು ಸರ್ ಇಷ್ಟೊಂದು ಕಠೋರವಾದ ಮನಸ್ಥಿತಿಯನ್ನು ಹೊಂದ್ಕೊಂಡಿದ್ರು ಅಂತ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಹಿಂದೆ ಮುಂದೆ ಆ ಸೀನ್ ಎಲ್ಲಿದೆ ಅಂತ ನಾನು ಲೈವ್ ಅಲ್ಲಿ ಹುಡುಕ್ದೆ, ಬಟ್ ನಂಗೆ ಸಿಕ್ಕಿಲ್ಲ. ಸೊ ಅದರಿಂದಾಗಿ ನಮ್ಗೆ ಅದ್ರ ಡೀಪ್ ಆಗಿ ಅದ್ರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೂ ಸಾಧ್ಯ ಆಗಲ್ಲ, ಯಾರು ಸರಿ ಯಾರು ತಪ್ಪು ಅಂತ. ಅಂದ್ರೆ ಎಷ್ಟೇ ಶತ್ರುತ್ವ ಇರಲಿ, ಯಾವುದೇ ಬೇಜಾರಿರ್ಲಿ, ಒಬ್ಬ ವ್ಯಕ್ತಿ ನಾವು ತಿನ್ನುವಾಗ ಏನೋ ಒಂದು ಕೇಳ್ತಾನೆ ಅಂತ ಹೇಳಿದ್ರೆ ಒಂಚೂರು ಕೊಟ್ಟು ತಿನ್ಬೇಕಾಗಿರೋದು ಅದು ಮನುಷ್ಯತ್ವ. ಅದು ಗಿಲ್ಲಿನೇ ಆಗಿರ್ಲಿ, ಇನ್ಯಾರು ಬೇಕಾದ್ರೆ ಆಗಿರ್ಲಿ. ಸೊ ಆ ಸಂದರ್ಭದಲ್ಲಿ ಆ ವಿಡಿಯೋವನ್ನು ನೋಡುವಾಗ ನನ್ಗೆ ಈ ತರ ಅನ್ಸಿದೆ. ನಿಮ್ಗೆ ಅನಿಸಿದೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಆ ವಿಡಿಯೋವನ್ನು ಇಲ್ಲಿ ಹಾಕುವ ಹಾಗಿಲ್ಲ. ಕೆಲವೊಂದು ವಿಡಿಯೋಗಳನ್ನ ನಾವೇನು ಕಟ್ ಮಾಡಿ ಹಾಕಿದ್ರೆ ಅದು ಕಾಪಿರೈಟ್ ಬರುತ್ತೆ. ತುಂಬಾ ಜನ ನೀವು ಹೇಳಿದಿರಾ ರಕ್ಷಿತಾ ಶೆಟ್ಟಿಯ ಪಾಸಿಟಿವ್ ವಿಡಿಯೋಸ್ ಅನ್ನ ಹಾಕಿ, ನಮ್ಗೆ ಸಿಗ್ತಾ ಇಲ್ಲ ಅದು ಅಂತ. ಸೊ ನಮಗೂ ಹಾಕ್ಬೇಕಂತ ಇದೆ, ಬಟ್ ಅದು ಹಾಕಿದ್ರೆ ನಮ್ಮ ಚಾನಲ್ಗೆ ತೊಂದರೆ ಆಗುತ್ತೆ ಅಂತ ಒಂದೇ ಒಂದು ಕಾರಣಕ್ಕಾಗಿ ನಮ್ಗೆ ಅದು ಹಾಕ್ಲಿಕ್ಕೆ ಬರ್ತಿಲ್ಲ. ಸೊ ಇದಿಷ್ಟು ಫಸ್ಟ್ ಪ್ರೋಮೋದ ಬಗ್ಗೆ. ಆದ್ರೆ ಇನ್ನೊಂದು ಪ್ರೋಮೋ ಬಿಟ್ಟಿದ್ದಾರೆ, ಅದೊಂದು ಚೂರ್ ಫೈರ್ ಆಗಿದೆ. ಕಳೆದ ವಾರ ಸುದೀಪ್ ಸರ್ ಅವರ ವೀಕೆಂಡ್ ವಿತ್ ಸುದೀಪ್ ಇತ್ತು. ಅವಾಗ ಧ್ರುವ ಅಂತ ಹೇಳಿದ್ರು ನಾನು ಮನೆಗೆ ಹೋಗ್ತೀನಿ ಅಂತ. ಸೊ ಅಲ್ಲಿಂದ ಈ ಮನೆಗೆ ಹೋಗ್ತೀನಿ ಅನ್ನೋ ಕಾನ್ವರ್ಸೇಷನ್ ಏನಿದೆ, ಎಪಿಸೋಡ್ ಮುಗ್ದ ನಂತರ ಧ್ರುವಂತ್ ಅವರು ಬಿಗ್ ಬಾಸ್ ಅವ್ರ ಹತ್ರ ಬಂದು ರಿಕ್ವೆಸ್ಟ್ ಮಾಡ್ತಾರೆ, ನಾನು ಈ ತರ ಹೋಗ್ಬೇಕು, ಆ ತರದೊಂದು ಸನ್ನಿವೇಶ ಬಂದ್ರೆ ನಾನು ಇಲ್ಲಿ ಇರೋದಕ್ಕಿಂತ ಹೋಗೋದೇ ಬೆಟರ್ ಅಂತ. ಸೊ ಈ ವಾರ ಪೂರ್ತಿ ಗಿಲ್ಲಿ ನಟ ಅದನ್ನು ಕಾಲೆಳ್ಕೊಂಡು ನಾನು ಯಾಕಪ್ಪ ಆ ರೀತಿ ಹೇಳ್ದೆ ಅನ್ನೋ ಮಟ್ಟಕ್ಕೆ ಧ್ರುವಂತಿಗೆ ಫೀಲ್ ಆಗೋ ಮಟ್ಟಿಗೆ ಗಿಲ್ಲಿ ನಟ ಕಾಲೆಳ್ದಿದ್ದಾರೆ. ಸೊ ಆ ವಿಚಾರವಾಗಿ ಮತ್ತೆ ಒಂದಿಷ್ಟು ಮಾತುಕತೆ ಇವತ್ತು ನಡೆಯುತ್ತೆ, ಒಂದು ಲೆಟರ್ ಬರುತ್ತೆ. ಸೊ ಅದಕ್ಕೆ ರಜತ್ ಅವರು ಸಿಂಗ್ಲರ್ ಆಗಿ ಧ್ರುವಂತಿಗೆ ಮಾತಾಡ್ತಾರೆ. ಗೊತ್ತಿಲ್ಲ ಯಾರ್ದು ಸರಿ ಯಾರು ತಪ್ಪು ಅಂತ, ಬಟ್ ಪ್ರೋಮೋ ಅಲ್ವಾ. ಬಟ್ ಒಂದಂತೂ
ನಿಜವಾಗ್ಲೂ ಹೇಳ್ತೀನಿ, ಧ್ರುವಂತ್ ಅವರು ಯಾವಾಗ್ಲೂ ಕೂಡ ಅಷ್ಟೇ ತನ್ನನ್ನ ಯಾರು ಕೂಡ ಸಿಂಗ್ಯುಲರ್ ಆಗಿ ಕರಿಬಾರ್ದು ಅನ್ನೋದನ್ನ ಅವ್ರು ಫಾಲೋ ಮಾಡ್ಕೊಂಡು ಬಂದಿರೋದು. ಅವರು ಕೂಡ ಅಷ್ಟೇ ಸಿಂಗ್ಯುಲರ್ ಆಗಿ ಅಷ್ಟೇನು ಯಾರಿಗೂ ಯೂಸ್ ಮಾಡಲ್ಲ. ಸೊ ಈ ಒಂದು ವಿಚಾರಕ್ಕಾಗಿ ಕಿಚ್ಚ ಸುದೀಪ್ ಅವರ ಎದುರಲ್ಲೇ ಇಬ್ರು ಟ್ರಿಗರ್ ಆಗಿ ಕಿತ್ತಾಡ್ಕೊಂಡಿರೋ ರೀತಿಯಲ್ಲಿ ಒಂದು ಪ್ರೋಮೋವನ್ನು ಬಿಟ್ಟಿದ್ದಾರೆ. ಅದು ಯಾವುದು, ಹೇಗೆ, ಏನು ಅಂತ ಇವತ್ತಿನ ಎಪಿಸೋಡ್ ನೋಡಿದ ಮೇಲೆನೆ ಗೊತ್ತಾಗೋದು. ನನ್ಗನ್ಸೋದು ಈ ವಾರ ಚರ್ಚಿಸಲಿಕ್ಕೆ ಬಿಸಿ ಬಿಸಿ ಮಾತುಕತೆ ಇಲ್ಲ, ಬೇರೆ ಯಾವುದು ಇಲ್ಲದ್ರಿಂದ ಈ ತರದೊಂದು ಆಕ್ಟಿವಿಟೀಸ್ ಅನ್ನ ಮಾಡಿದ್ದಾರೆ. ನೋಡೋಣ ಏನಾಗುತ್ತೆ ಏನಂತ. ಆ ಪ್ರೋಮೋವನ್ನು ಕೂಡ ನಿಮ್ಮ ಮುಂದೆ ಇಡ್ತೇನೆ, ನೋಡ್ಕೊಂಡ್ ಬನ್ನಿ. ಒಂದಿಷ್ಟು ಕ್ವಶನ್ಸ್ ವೀಕ್ಷಕರಿಂದ ಇದೆ. ಧ್ರುವಂತ್ ಅವ್ರೆ, ಮನೆ ಬಿಟ್ಟು ಹೋಗುವಂಥದ್ದು ಏನಾಯ್ತು? ನಾವು ಕೆಲವು ಅಲ್ದಿರೋ ಬ್ಲೇಮ್ಸ್ ಗಳನ್ನ ಕಂಟಿನ್ಯೂಸ್ ಆಗಿ ತಗೊಳ್ಬೇಕಾಯ್ತು. ಅದ್ರಲ್ಲಿ ಆಗೋ ಡ್ಯಾಮೇಜ್ ನನಗೆ ಬೇಕಾ ಅಂತ. ಸರ್, ಡ್ಯಾಮೇಜ್ ಮಾಡ್ಕೊಂತಾ ಇರೋದೇ ಧ್ರುವಂತು. ಅಸಭ್ಯವಾಗಿ ಮಾತಾಡೋದು, ಅಸಭ್ಯವಾಗಿ ನಡ್ಕೊಂಡು ದಿಸ್ ಇಸ್ ವೆರಿ ರಾಂಗ್ ನಾನು ಸ್ಟೇಟ್ಮೆಂಟ್. ಹೇಳ್ತೀನಿ, ನಾನ್ ನೇರವಾಗಿ ಮಾತಾಡ್ತೀನಿ, ತಡ್ಕೋ ಈಗ. ನೀನ್ ತಡ್ಕೋ, ನೀನ್ ಇದನ್ನೆಲ್ಲ ನನ್ನ ಹತ್ರ ಮಾತಾಡಕ್ ಬರ್ಬೇಡ. ಇಲ್ಲಿ ಬೇರೆ ಪಣಾರಲ್ಲ, ಎಷ್ಟ್ರಲ್ಲಿ ಇರ್ಬೇಕು ಅಷ್ಟ್ರಲ್ಲಿರೋ. ವಾರದ ಕತೆ ಕಿಚ್ಚನ ಜೊತೆ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಪ್ರೋಮೋ ಹೇಗಿದೆ ಅಂತ. ಈ ಪ್ರೋಮೋದಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನ ನಾವು ಇಲ್ಲಿ ಅಷ್ಟು ಈಸಿಯಾಗಿ ಡಿಸ್ಕಸ್ ಮಾಡುವ ಆಗಿಲ್ಲ. ಯಾಕಂತ ಹೇಳಿದ್ರೆ ಅದನ್ನ ಎಪಿಸೋಡ್ ನೋಡಿನೇ ಮಾತಾಡ್ಬೇಕು. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಇವತ್ತು ಸುದೀಪ್ ಸರ್ ಅವರು ಮಾತಾಡ್ಬೇಕಾಗಿರೋದು, ಎಲ್ಲರೂ ಸೇರಿ ಟಾರ್ಗೆಟ್ ಮಾಡಿ ಒಬ್ಬ ವ್ಯಕ್ತಿಗೆ ಕಳಪೆ ಕೊಡೋದು. ಇನ್ನೊಂದು ಕಾವ್ಯ, ಸ್ಪಂದನ, ಅಬ್ಬಿ ಮತ್ತು ಧನು, ಈ 3 ಜನನು ಟೀಮ್ ಮಾಡಿಕೊಂಡು ಒಬ್ರಿಗೆ ಕಳಪೆ ಕೊಡೋದಾಗ್ಲಿ, ಇಲ್ಲ ಒಬ್ರಿಗೆ ಅರ್ಹತೆ ಇಲ್ಲ ಅನ್ನೋದಾಗ್ಲಿ, ಇಲ್ಲ ನಾಮಿನೇಷನ್ ಮಾಡೋದಾಗ್ಲಿ, ಯಾರಾದ್ರೂ. ಸೊ ಇಂತಹ ವಿಚಾರಗಳನ್ನ ಸುದೀಪ್ ಸರ್ ಈ ಪ್ಯಾಟರ್ನ್ ಅನ್ನ ಒಂದು ಬ್ರೇಕ್ ಮಾಡಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅದೇ ರೀತಿ ಈ ವಾರ ಯಾರಿಗೆ ಕಿಚ್ಚನ ಚಪ್ಪಾಳೆ ಸಿಗ್ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.